ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹುಡುಗಿ ಫೋನ್ ನಂಬರ್ ಸಿಕ್ತು ಅಂತ ಬೇಕಾಬಿಟ್ಟಿ ಮಾತಾಡಬೇಡಿ, ಹುಷಾರ್. ಹೌದು, ಹುಡುಗಿಯೊಬ್ಬಳಿಗೆ ಕಾಲ್ ಮಾಡಿ ಅಸಭ್ಯವಾಗಿ ಮಾತಾಡ್ತಿದ್ದ ಹುಡುಗನೊಬ್ಬನಿಗೆ ಸಾರ್ವಜನಿಕರೇ ಸೇರಿ ಗೂಸಾ ನೀಡಿರೋ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿದೆ. ಗೌರಿಬಿದನೂರಿನ ಆನಂದ್ ಎಂಬಾತ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ. ಈತ ಹಾಗೂ ಈತನ ಕೆಲ ಗೆಳೆಯರು ಕೆಲ ದಿನಗಳಿಂದ ಹುಡುಗಿಯೊಬ್ಬಳಿಗೆ ಫೋನ್ ಮಾಡಿ ಅವಾಚ್ಯವಾಗಿ ಮಾತನಾಡ್ತಾ ಇದ್ರು. ಇಂದು ಆಕೆಯ ಮನೆಗೂ ಬಂದ್ಬಿಟ್ಟಿದ್ದ. ಈ ವೇಳೆ ಸಾರ್ವಜನಿಕರು ಆನಂದನಿಗೆ ಜನರ ಕೈಗೆ ಸಿಕ್ಕು ಧರ್ಮದೇಟು ತಿಂದಿದ್ದಾನೆ. ಎಷ್ಟು ಜನ ಇಟ್ಕೊಂಡಿದ್ಯಾ, ನಮ್ಮ ಅಣ್ಣವರೆಲ್ಲ ಮಾತಾಡಿದ್ರು, ಎಷ್ಟು ಜನ ಇಟ್ಕೊಂಡಿದ್ದಾನೆ. ಏನೇನು ಕೆಟ್ಟಾಗೆಲ್ಲ ಓಡಾಡೋದಾರಿಲ್ಲೆಲ್ಲ ಇದು ಮಾಡ್ತಾನೆ. ನಾನೇ ಕರ್ಸಿದ್ದು ಸರ್, ಸಿಗಾಕ್ಸ್ಬೇಕಂತಾನೆ ನಾನೇ ಕರ್ಸಿತ್ತು. ಬರ್ತಾ ಇದ್ದಂಗೆ ಮೇಲೆ ಹತ್ತುತ್ತಾ ಇದ್ದಂಗೆ ಇಟ್ಕೊಂಡು ನಾವು ಅಷ್ಟೇ. ಒಬ್ಬ ಓಡೋಗ್ಬಿಟ್ಟ, ಇಬ್ರು ಇದ್ರು, ಅದ್ರಲ್ಲಿ ಒಬ್ಬ ಓಡೋಗ್ಬಿಟ್ಟ, ಒಬ್ಬ ಇದ್ದಾನೆ. ನಾವೇ ಸರ್ ಫೋನ್ ಸರ್ ಫ್ರೆಂಡ್ಸ್ ಮಾತಾಡಿದ್ರು, ಫ್ರೆಂಡ್ಸಿಂದ ಮಾತಾಡಿದ್ರು ಸರ್. ಫ್ರೆಂಡ್ಸ್ ಪಕ್ಕದಲ್ಲಿ ಅವ್ನು ಓಡೋದೇ ನೋಡಿ, ಅವ್ನು ಸರ್ ಮಾತಾಡಿದ್ರು. ಈ ಥರ ಮಾತಾಡೋದು ಸರಿನಾ? ತಪ್ಪು ಸರ್, ತಪ್ಪು ಸರ್. ನಾನು ಕಿರಾ ಕೆಲಸ ಮಾಡಿಬಿಟ್ಟು ಸುಲ್ದಾಗಿ ಬೀಳಿ ಸರ್, ತುಳಿಸ್ಕೊಂಡ್ಬಿಟ್ಟು. ನಾನು ಕಿರಾ ಕೆಲಸ ಮಾಡಿಬಿಟ್ಟು ಸುಲ್ದಾಗಿ ಬೀಳಿ ಸರ್, ತುಳಿಸ್ಕೊಂಡ್ಬಿಟ್ಟು. ನಾನು ಕಿರಾ ಕೆಲಸ ಮಾಡಲ್ಲ. ಆತನದ್ದು ಹುಚ್ಚಾಟವೋ ಅಥವಾ ಯಾರದೋ ಮೇಲಿನ ಸಿಟ್ಟೋ ಗೊತ್ತಿಲ್ಲ. ನೋಡ್ತಿದ್ದಂತೆಯೇ ಪೆಟ್ರೋಲ್ ಬಂಕ್ ಕಾರಿನ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದ. ಕೈಯಲ್ಲಿ ರಾಡ್ ಕಲ್ಲುಗಳನ್ನು ಹಿಡ್ಕೊಂಡು ರೌದ್ರಾವತಾರ ತೋರಿದ್ದ. ಆ ಅಸಾಮಿ ಯಾರು ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ನೋಡಿ. ಹೀಗೆ ಸ್ಟೈಲ್ ಆಗಿ ಪೋಸ್ ಕೊಡ್ತಾ ಇರೋ ಈತ ಆನಂದ್. ಬೆಳಿಗ್ಗೆ ಇವನಿಗೆ ಅದೇನ್ ದೆವ್ವ ಮೆಟ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ಓಕಳಿಪುರಂ ಸಿಗ್ನಲ್ ಬಳಿ ಇರೋ ಪೆಟ್ರೋಲ್ ಬಂಕ್ನಲ್ಲಿ ತನ್ನ ರೌದ್ರಾವತಾರ ತೋರಿದ್ದ. ಕೈಯಲ್ಲಿ ರಾಡು ಕಲ್ಲಿನಿಂದ ಫಿನಿಕ್ಸ್ ಪೆಟ್ರೋಲ್ ಬಂಕ್ನ ಗಾಜು ಗಿಡದ ಪಾಟ್ಗಳನ್ನ ಒಡೆದು ಹಾಕಿದ್ದ. ಅಲ್ಲೇ ನಿಲ್ಲಿಸಿದ್ದ ಏರ್ಪೋರ್ಟ್ ಟ್ಯಾಕ್ಸಿಯ ಗಾಜನ್ನ ಪುಡಿ ಪುಡಿ ಮಾಡ್ದ. ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ ನಾನು ಬರ್ತಾ ಇದ್ದೆ, ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದೆ. ಪೆಟ್ರೋಲ್ ಬಂಕ್ ಎಲ್ಲ ಹೊಡಿತಿದ್ದ, ಅವಾಗ ಬಂದು ನನ್ನ ಗಾಡಿಗೂ ಗ್ಲಾಸ್ ಎಲ್ಲ ಹೊಡೆದಾಗ್ತದೆ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದು ನಮಗೂ ಹೊಡೆದಿದ್ದಾನೆ. ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಸರ್, ಇಲ್ಲಾಂದ್ರೆ ನಾನು ಪ್ರಾಣನೇ ಹೋಗ್ಬೇಕಿತ್ತಲ್ಲಿ. ಇನ್ನು ನಿದ್ದೆ ಮಂಪರ್ನಲ್ಲಿದ್ದ ಬಂಕ್ ಸಿಬ್ಬಂದಿ ಈತನ ರಂಪಾಟವನ್ನ ನೋಡಿ ಬೆಚ್ಚಿ ಬಿದ್ರು. ತಕ್ಷಣ ಪೊಲೀಸರನ್ನ ಕರೆಸಿದ್ರು. ಇಲ್ಲಿ ನಮ್ಮ ಕ್ಯಾಶಿಯರು ಮತ್ತು ಇಲ್ಲೊಂದು 3 ಜನ ಮಲಗಿದ್ದೋ, ಇಲ್ಲೊಂದು 3 ಜನ ಮಲಗಿದ್ದೋ. ಇವರು ಪುಡಿ ಮಾಡಿದಾಗ ಸೌಂಡ್ ಆಯಿತು. ಹಾಗೆ ಎದ್ದು ಗಾಬರಿಗೊಂಡು ಎಲ್ಲ ಬಂದು ಆಗ ಅವನು ಪಾಟೆಲ್ಲ ಎಸ್ತಿ ಇದು ಮಾಡ್ದ. ಅದೇ ತಕ್ಷಣಕ್ಕೆ ಆ ಕಡೆ ಓಡೋದಲ್ಲ, ಅವನು ಟ್ಯಾಕ್ಸಿ ಬಂದು ಪಾಪ ಅವ್ನು ರೀಸಸ್ಗೆ ಹೋಗಕ್ಕೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಇದು ಮಾಡೋಕೆ ಹೋದ. ಇಮಿಡಿಯೇಟ್ಲಿ ಆ ಟ್ಯಾಕ್ಸಿಗೂ ರಾಡಿತ್ತು. ರಾಡಲ್ಲಿ ಹಿಂದೆ ಮುಂದೆ ಎಲ್ಲ ಜಡ್ಜ್ ಮಾಡಿ ಇದು ಮಾಡ್ದ. ಮಾಗಡಿ ರಸ್ತೆ ಪೊಲೀಸರು ಬಂದು ವಿಚಾರಣೆ ನಡೆಸಿದ್ರು, ಏನೂ ಪ್ರಯೋಜನವಾಗಿಲ್ಲ. ಅದ್ಯಾಕಪ್ಪ ಹೀಗೆ ಮಾಡಿದೆ ಅಂತಂದ್ರೆ ಅದೇನೋ ಬಡಬಡಾಯಿಸ್ತಾನೆ. ಯಾವ ಪ್ರಶ್ನೆಗೂ ಸಮರ್ಪಕ ಉತ್ತರ ಕೊಡ್ತಿಲ್ಲ. ಏನ್ ಮಾಡೋದು ಅಂತ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಲ್ಲನ್ಗೌಡ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನಗರದಲ್ಲಿ ಅಕ್ರಮ ಕಟ್ಟಡಗಳ ತೆರವಿಗೆ ಕೊನೆಗೂ ಪಾಲಿಕೆ ಮುಂದಾಗಿದೆ. ಜಯನಗರದಲ್ಲಿ ಮೋರಿ ಮೇಲೆ ನಿರ್ಮಾಣ ಮಾಡಿದ ಮನೆಗಳನ್ನು ಕೆಡವಲಾಗಿದೆ. ಇದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಕಾಲಾವಕಾಶ ನೀಡಬೇಕಿತ್ತು ಅಂತ ಹೇಳಿದ್ದಾರೆ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಮನೆ ಸಾಮಗ್ರಿಗಳು, ಪಾಲಿಕೆ ಅಧಿಕಾರಿಗಳ ಜೊತೆಗೆ ತಾಳ್ಮೆ ಕಳೆದುಕೊಂಡು ಮಾತನಾಡುತ್ತಿರುವ ಜನ. ಇದು ಜಯನಗರದ 4ನೇ ಟಿ ಬ್ಲಾಕ್ನಲ್ಲಿ ಬೆಳಿಗ್ಗೆ ಕಂಡುಬಂದ ದೃಶ್ಯ. ಇಲ್ಲಿ ಮೋರಿಯನ್ನ ಮುಚ್ಚಿ ಮನೆ ಕಟ್ಟಿದ ಪರಿಣಾಮ ಇಂದು ಇವರೆಲ್ಲ ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ಇಂದು ತೆರವು ಕಾರ್ಯ ನಡೆಸಿದ್ರು. ಇದು ಮೂಲತಃ ಲೇಔಟ್ ಫಾರ್ಮ್ ಮಾಡ್ಬೇಕಾದ್ರೆ ಇದು ಡ್ರೈನನ್ನು ಮಾಡಿಟ್ಟಿದ್ದಾರೆ. ಅದನ್ನು ಎಷ್ಟೋ ವರ್ಷದಿಂದ ಇಲ್ಲೆಲ್ಲ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಈಗ ನಾವು ಅದನ್ನು ತೆರವುಗೊಳಿಸಿದ್ವಿ. ಸೊ ಅಂಥದ್ದು ಪ್ರಶ್ನೆನೇ ಬರಲ್ಲ. ಅದು ನಮ್ಮ ಪ್ರಾಪರ್ಟಿ ಅದೀಗ ನಾವು ಯಾರಿಗೂ ನೋಟಿಸ್ ಕೊಡೋ ಪ್ರಶ್ನೆ ಬರಲ್ಲ ಅದು. ಇನ್ನು ಪಾಲಿಕೆ ಅಧಿಕಾರಿಗಳು ಹಣ ಪಡೆದು ಮನೆ ಕಟ್ಟಲು ಅವಕಾಶ ನೀಡಿದ್ರು.
ಈಗ ತೆರವು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಸ್ಥಳೀಯರು. ನಾಮಕಾವಸ್ಥೆ ಮಾಡಿದ್ದಾರೆ, ಬೇರೇನು ಇವ್ರು ಕೆಲಸ ಮಾಡೋದಿಲ್ಲ ಸರ್. ಇಲ್ಲಿ ನೋಡ್ರೆ ಅಲ್ಲಿ ಕಾಸು ಬರುತ್ತೆ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಶೆಡ್ಡನ್ನು ತೆಗೆದ್ರೆ ಪಕ್ಕದ ಮನೆಯವನು ಈಗ ಸಮಥಿಂಗ್ ಮಾತಾಡ್ತಾನೆ. ಆ ಥರ ಇವಾಗ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ ಮೂರಿ ಮೇಲೆ. ಅದನ್ನೆಲ್ಲ ಇವ್ರು ರಿಮೂವ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಅಣ್ಣೇಗೌಡ ಅನ್ನೋರು, ಇದರಲ್ಲಿ ತಿಮ್ಮಪ್ಪ ಅನ್ನೋರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇನ್ವಾಲ್ವ್ಮೆಂಟ್ ಮಾಡಿನೇ ಮಾಡಿರೋದು. ಹೀಗೆ ಏಕಾಏಕಿ ತೆರವು ಮಾಡಿದ್ರಿಂದ ಬೀದಿಗೆ ಬೀಳುವಂತಾಗಿದೆ. ಇನ್ನೂ ಸ್ವಲ್ಪ ದಿನ ಟೈಮ್ ಕೊಟ್ರೆ ನಾವೇ ಸ್ವಯಂ ಪ್ರೇರಿತರಾಗಿ ಮನೆ ತೆರವು ಮಾಡ್ತಿದ್ವಿ ಅನ್ನೋ ಮಾತು ಕೇಳಿ ಬಂತು. ಬೆಂಗಳೂರಿನಿಂದ ಕ್ಯಾಮರಾಮನ್ ನಾಗರಾಜ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.